ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಈ ವರ್ಷ ಅಂದ್ರೆ 24-25 ವರ್ಷದ ಈ ವರ್ಷದ ಉತ್ತಮ ಫಲಿತಾಂಶವನ್ನು ಕೊಟ್ಟಿರ್ತೇವೆ. ಈ ಫಲಿತಾಂಶದಲ್ಲಿ ಉತ್ತಮ ರ್ಯಾಂಕ್ ಅನ್ನು ತಗೊಂಡಿದ್ದೇವೆ. ಮತ್ತು ಇದರಲ್ಲಿ ಟೋಟಲ್ ಆಗಿ ನಮ್ಮ ಕಾಲೇಜಿನ ಮಕ್ಕಳಲ್ಲಿ 83 ಮಕ್ಕಳಲ್ಲಿ 35% ಹೆಚ್ಚಿನ ಮಕ್ಕಳು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದಾರೆ. ಮತ್ತು ಅದರ ಜೊತೆಗೆ 60% ಮಕ್ಕಳು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದಾರೆ. ಜೊತೆಗೆ ಉಳಿದ ಮಕ್ಕಳು ಒಳ್ಳೆಯ ಅಂಕಗಳನ್ನ ಪಡೆದಿದ್ದಾರೆ. ಇದರೊಂದಿಗೆ ನಮ್ಮ ವಿದ್ಯಾರ್ಥಿಗಳು ತಂದೆ ತಾಯಿಗಳಿಗೆ ಮತ್ತು ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ಗೆ ಹಾಗೂ ಕಲಿಸಿದ ಟೀಚರ್ಸ್ಗಳಿಗೆ ಲೆಕ್ಚರ್ಸ್ಗಳಿಗೆ ಒಳ್ಳೆಯ ಹೆಸರನ್ನ ತಂದು ಕೊಟ್ಟಿದ್ದಾರೆ. ಇದರಿಂದ ಅವ್ರ ತಂದೆ ತಾಯಿಗಳಾಯ್ತು, ಶಿಕ್ಷಕರಾಯ್ತು ಒಳ್ಳೆಯ ಫಲಿತಾಂಶ ಕೊಟ್ಟಿದ್ದಾರೆ. ಅದಕ್ಕೆ ಹೃತ್ಪೂರ್ವಕವಾದ ಧನ್ಯವಾದನ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳಲು ಇಷ್ಟಪಡ್ತೇನೆ. ಎರಡನೇದು, ಈ ಸಾರಿ ನಾವು ಒಳ್ಳೆಯ ಲೆಕ್ಚರ್ಸ್ಗಳನ್ನ ಹೊಂದಿದ್ದೀವಿ. ಅದರ ಜೊತೆಗೆ ಒಳ್ಳೆಯ ಟೀಮನ್ನು ಹೊಂದಿದ್ದೀವಿ. ಅದರ ಒಳ್ಳೆಯ ಮಕ್ಕಳನ್ನು ಇದ್ದರು. ಅದ್ರ ಜೊತೆಗೆ ತಮ್ಮ ಒಳ್ಳೆಯ ರೀತಿಯಲ್ಲಿ ಎಫರ್ಟನ್ನು ಹಾಕಿದ್ರು. ಅದರ ಜೊತೆಗೆ ನಮ್ಮ ಸಹಕಾರಕ್ಕೆ ಅವರ ಪ್ರತಿಕ್ರಿಯೆಯೂ ಅಷ್ಟೇ ಚೆನ್ನಾಗಿತ್ತು. ಅದರಿಂದ ನಾವು ಒಟ್ಟಾಗಿ ಎಲ್ಲರೂ ಸೇರಿ ನಮ್ಮ ಒಂದು ಕರ್ನಾಟಕ ರಾಜ್ಯಕ್ಕೆ ಮತ್ತು ಬಾಗಲಕೋಟೆ ಜಿಲ್ಲೆಗೆ ಒಳ್ಳೆಯ ರಿಸಲ್ಟ್ ಅನ್ನು ಕೊಟ್ಟಿದ್ದೀವಿ. ಕರ್ನಾಟಕ ರಾಜ್ಯಕ್ಕೆ 6ನೇ ರ್ಯಾಂಕ್ ಅನ್ನ ಕೊಟ್ಟಿರ್ತೇವೆ ಮತ್ತು ಅದರ ಜೊತೆಗೆ ಬಾಗಲಕೋಟೆ ಜಿಲ್ಲೆಗೆ ಮೊದಲ ರ್ಯಾಂಕ್ ಅನ್ನ ನಾವು ನೀಡುತ್ತೇವೆ. ಇದರಿಂದ ಒಳ್ಳೆಯ ಹೆಮ್ಮೆಯ ಫಲಿತಾಂಶನ ಈ ಸಾರಿ ಪಡೆದಿದ್ದೇವೆ. ಇದೇ ರೀತಿ ನಾವು ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿಯ ಫಲಿತಾಂಶವನ್ನ ಮುಂದುವರಿಸುತ್ತೇವೆ. ಅದು ನಮ್ಮ ಹೆಮ್ಮೆಯ ವಿದ್ಯಾರ್ಥಿಗಳಾದ ಕಲಾವತಿ ಸೂರ್ಗೋಡ್ ಮತ್ತು ನಿತ್ಯ ಗಣಾಚಾರಿ ಒಳ್ಳೆಯ ವಿದ್ಯಾರ್ಥಿಗಳು ಒಳ್ಳೆಯ ಫಲಿತಾಂಶವನ್ನ ನೀಡಿದ್ದಾರೆ. ನನ್ನ ಹೆಸರು ಕಲಾವತಿ ಬಸನಗೌಡ ಸುರ್ಕೋಡು. ನಮ್ಮ ಊರ್ ಬಂದು ಗದಗ ಜಿಲ್ಲೆ ರೋಣ ತಾಲೂಕು ಹೊಳೆಯಾಲೂರ್ ಅಂತ. ನಮ್ಮ ತಂದೆ ಹೆಸರು ಬಸನಗೌಡ ಕಲ್ಲನಗೌಡ ಸುರ್ಕೋಡು. ಅವ್ರ ಒಂದು ಕಾಲೇಜಿನ ಪ್ರಿನ್ಸಿಪಲ್ ಅದಾರ. ನಮ್ಮ ತಾಯಿ ಹೆಸರು ಸುನಂದಾ ಸುರ್ಕೋಡು. ನಾನು ಫಸ್ಟ್ PUCಗೆ ಇಲ್ಲಿ ಎಕ್ಸೆಲ್ ಅಕಾಡೆಮಿಕ್ಸ್ಗೆ ಬಂದು ಜಾಯ್ನ್ ಆದೆ. ಸ್ಟಾರ್ಟ್ ಆಗಿದ್ ಫಸ್ಟ್ ವೀಕ್ ಇಂತ ನಮ್ಗೆ ವೀಕ್ಲಿ ಟೆಸ್ಟ್ ಇರ್ತಾವು. CET ಎಕ್ಸಾಮ್ಸ್ ಇರ್ತೈತಿ, ನೀಟ್ ಎಕ್ಸಾಮ್ಸ್ ಇರ್ತೈತಿ. ಎಕ್ಸೆಲ್ ಅಕಾಡೆಮಿಕ್ಸ್ ಅವ್ರ ದಯೆಯಿಂದ ನಮ್ಗೆ ಯಾವ ಎಕ್ಸಾಮ್ಸ್ ತಪ್ಪದಂಗ ಚಲೋತ್ನಂಗೆ ಎಕ್ಸಾಮ್ ನಡೆಸ್ತಾರ. ಅಲ್ದ ನಮ್ ಟೀಚರ್ಸ್ ನಮ್ಗೆ ಏನೇ ಡೌಟ್ಸ್ ಬಂದ್ರು ಆ ಕ್ಷಣದೊಳಗೆ ನಮ್ಗೆ ಕ್ಲಾರಿಫೈ ಮಾಡ್ತಾರ. ಅದ್ರೊಳಗೆ ಏನು 2 ಮಾತಿಲ್ಲ. ನಮ್ ಟೀಚರ್ಸ್ ಇಂದ ಬಹಳ ಸಹಾಯ ಆಗೈತಿ. ಎಕ್ಸೆಲ್ ಅಕಾಡೆಮಿಕ್ಸ್ ಬಹಳ ಸಹಾಯ ಮಾಡ್ಯಾರ. ಮಕ್ಳು ಅಂತ ಹೇಳಿ ಅವ್ರು ನಮ್ಗ ತಂದೆ ತಾಯಿ ಬಿಟ್ಟದಿವಿ ಅಂತಂದ್ ಬಾಳ ಕಾಳಜಿ ವಹಿಸಿ ನಮ್ಗ ವಿದ್ಯಾಭ್ಯಾಸ ಹೇಳ್ಕೊಟ್ಟಾರ. ಅವ್ರ ದಯೆಯಿಂದ ಇಷ್ಟೆಲ್ಲಾ ಚಲೋ ಆಗಾಕ ಎಕ್ಸೆಲ್ ಅಕಾಡೆಮಿಕ್ಸ್ ಕಾರಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಿತ್ಯ ಗಣಾಚಾರಿ. ನನ್ನ ತಂದೆ ಹೆಸರು ನಿಂಗಯ್ಯ ಗಣಾಚಾರಿ. ನನ್ನ ತಾಯಿ ಹೆಸರು ಸರೋಜಾ ಗಣಾಚಾರಿ. ನಾನು ಗದಗ ಡಿಸ್ಟಿಕ್ ರೋಣ ತಾಲೂಕು ಹೊಳೆಯಾಲೂರಿಂದ ಬಂದಿದ್ದೈಕಿ. ನಾನು ಇಲ್ಲಿ ಬಂದ ದಿನದಿಂದನ ಇಲ್ಲಿ CET ನೀಟ್ ಎಕ್ಸಾಮ್ಗಳು ಎಕ್ಸೆಲ್ ಅಕಾಡೆಮಿಕ್ಸ್ ಒಳಗ ಸ್ಟಾರ್ಟ್ ಆಗ್ಯಾವು. ಮತ್ತ ಅವರು ಬಂದ ದಿನದಿಂದನ ಟ್ರ್ಯಾಕ್ ಶೀಟ್ ಅಂತ ಕೊಟ್ಟಿರ್ತಾರ. ಆ ಟ್ರ್ಯಾಕ್ ಶೀಟ್ ಪ್ರಕಾರನ ಅವ್ರು ಹೆಂಗ್ ಹೇಳಿರ್ತಾರ ಹಂಗ ನಡ್ಸ್ಕೊಂಡ್ ಹೋಗ್ತಾರ. ಅದ್ರಲ್ಲಿ ಏನೊಂದ್ ಮಾತಿಲ್ಲ. ಮತ್ತ ಅವರು 2 ವರ್ಷದಾಗ ಫಸ್ಟ್ PU ಅನ್ನೋದು 4 times ರಿವಿಷನ್ ಆಕೈತಿ. ಸೆಕೆಂಡ್ PU ಅನ್ನೋದು 3 times ರಿವಿಷನ್ ಆಕೈತಿ. ಅವ್ರು ಏನ್ ಮಾತ್ ಕೊಟ್ಟಿರ್ತಾರ ಅದನ್ನ ನಡೆಸ್ಕೊಡ್ತಾರ. ಅದರಿಂದ ಇಷ್ಟ ರಿಸಲ್ಟ್ ಬರಕ್ ಸಾಧ್ಯ. ಅದಕ್ಕೆ ನಾ ಎಕ್ಸೆಲ್ ಅಕಾಡೆಮಿಕ್ಸ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನೇನು ಜಿಲ್ಲೆಗೆ ಪ್ರಥಮ ರ್ಯಾಂಕ್ ಹಾಗೂ ರಾಜ್ಯಕ್ಕೆ 6ನೇ ರ್ಯಾಂಕ್ ಪಡೆದಿರ್ತಕ್ಕಂಥ ವಿದ್ಯಾರ್ಥಿನಿಯ ಪೋಷಕರು ಕೂಡ ನಮ್ಮ ಜೊತೆ ಇರತಕ್ಕಂಥದ್ದು. ಸರ್, ನಮ್ಮ ಸಿಟಿ ನ್ಯೂಸ್ ಬಾಗಲಕೋಟ್ ಈ ಒಂದು ವಾಹಿನಿಯಿಂದ ತಮಗೂ ಮತ್ತು ತಮ್ಮ ಮಗಳಿಗೂ ಕೂಡ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ. ಸೊ ತಮ್ಮ ಮಗಳು ಈ ಒಂದು ಸಾಧನೆ ಮಾಡಿದಾರ. ಸೊ ಅದಕ್ಕೆ ತಮಗೆ ಯಾವ ರೀತಿಯಾಗಿ ಒಂದು ಹರ್ಷವನ್ನು ವ್ಯಕ್ತಪಡಿಸ್ತೀರಿ ಸರ್? ಈಗೇನು ಶುಭಾಶಯನ್ನು ಕುರಿದಿರಿ, ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ಈಗ ನಮ್ಮ ಮಗಳು ಕಲಾವತಿ, ಆ ನಂತರ ಆಕೆ ಸ್ನೇಹಿತೆ
ನಿತ್ಯ ಗಣಾಚಾರಿ ಇರೋರು ಇಂಥ ಬಹಳಷ್ಟು ಆ, ಉತ್ತಮ ಸಾಧನೆಯನ್ನು ಮಾಡಿದ್ದಾರೆ. ಮಹಾವಿದ್ಯಾಲಯಕ್ಕೆ ಒಳ್ಳೆಯ ಹೆಸರನ್ನು ತಂದಾರ. ಅವರಿಗೆ ಮೊದಲೇನು ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೀನಿ. ಈಗ ಬಹಳಷ್ಟು ಸ್ಪರ್ಧಾತ್ಮಕ ಜಗತ್ತಿದು. ಇಷ್ಟಾಗಿಯೂ ಸಹಿತ ಈ ಮಕ್ಕಳು ಏನು ಒಬ್ಬೊಬ್ಬರು 99, ಒಬ್ಬರು 96, 97ರಷ್ಟು ಫಲಿತಾಂಶ ಪಡೆದ್ರೂ ಸಹಿತ ದೇ ಆರ್ ನಾಟ್ ಹ್ಯಾಪಿ ವಿತ್ ದ್ಯಾಟ್. ಇನ್ನೂ ತಾವು ಮಾಡಬೇಕಾಗಿರ್ತಕ್ಕಂಥ ಸಾಧನೆ ಉಳಿದಿದೆಯಲ್ಲ ಅಂತಕ್ಕಂಥ ಮನಸ್ಸು ಅವ್ರನ್ನೊಳಗೆ ಐತಿ. ಅದನ್ನು ಬರೋ ದಿನಮಾನದೊಳಗೆ ಆ ಕೊರತೆಯನ್ನು ಅವರು ನೀಗಿಸ್ಕೊಳ್ಳಿ, ಆ ದಯಾಗಣ ಆ ಶಕ್ತಿ ಅವ್ರಿಗೆ ಕೊಡಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದೊಳಗೆ ನಾನು ಬಯಸ್ತೀನಿ. ಮತ್ತು ಈ ಸಂದರ್ಭದೊಳಗೆ ಅವ್ರಿಗೆ ಬೆಂಬಲಾರ್ಥವಾಗಿ ನಿಂತಿರ್ತಕ್ಕಂಥ ಅವ್ರ ತಾಯಿ, ಅವ್ರ ಕುಟುಂಬ, ಅವರು ವ್ಯಾಸಂಗ ಮಾಡಿರ್ತಕ್ಕಂಥ ಮಹಾವಿದ್ಯಾಲಯ, ಅವರೆಲ್ಲರಿಗೂ ಸಹಿತ ನಾನು ಏನು ಮಾಡ್ತೀನಿ ಈ ಸಂದರ್ಭದೊಳಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಕಾರಣ ಏನು ಅಂತಂದ್ರೆ ಬರೀ ಒಬ್ಬರು ಸಾಧನೆ ಮಾಡಬೇಕಾತಂದ್ರೆ ಅವ್ರದ್ದಷ್ಟೇ ಇರೋದಿಲ್ಲ. ಅದ್ರ ಹಿಂದೆ ಅಂತಂದ್ರೆ ಎಲ್ಲರದ್ದು ಸಹಿತ ಅಂತ ಕೈ ಹನಿ ಹನಿ ಕುಡಿದ್ರೆ ಅಂತಂದ್ರೆ ಹಳ್ಳ, ತೆನಿ ತೆನಿ ಕುಡಿದ್ರೆ ಬಾಳ ಅನ್ನೋ ಹಂಗೆ. ಈಗ ಎಲ್ಲರ ಸಾಧನೆಯೂ ಸಹಿತ ಅದಕ್ಕಿಂತ ಕೊಡುಗೆ ಆಗಿರುತ್ತೆ. ಹಾಗಾಗಿ ಮುಖ್ಯವಾಗಿ ಅಂತಂದ್ರೆ ಎಕ್ಸೆಲ್ ಅಕಾಡೆಮಿಕ್ಸ್ದವರು ಬೆಂಗಳೂರಿನಿಂದ ಈ ಅವರ ಸಾಧನೆ ಬಗ್ಗೆ ಅಂತಂದ್ರೆ ಏನು ಅವರು ಮಾನಿಟರ್ ಮಾಡ್ತಾಯಿದ್ರು. ಹಾಗಾಗಿ ಅವ್ರ ನಿರ್ದೇಶನದ ಜೊತೆಗೆ ಏನು ಅವರ ಮಾರ್ಗದರ್ಶನದೊಳಗೆ ಏನು ಜಗದೀಶ್ ಸರ್ ಸಹಿತ ಅವ್ರ ನಿರ್ದೇಶನದಂತೆ ಇಲ್ಲಿ ಎಲ್ಲ ಸಂಸ್ಥೆಯನ್ನು ಮುಂದುವರ್ಸ್ಕೊಂಡು ಹೋಗ್ಯಾರ. ಅವ್ರ ಸಮರ್ಥ ನಾಯಕತ್ವಕ್ಕೆ ಇವತ್ತೇನು ಸಿಕ್ಕಿದೆ ಅಂತ ಒಂದು ಯಶಸ್ಸು ಸಿಕ್ಕದ. ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳು. ಐ ಲೈಕ್ ದ್ಯಾಟ್ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಪರ್ಸನಾಲಿಟಿ. ತುಂಬ ಧನ್ಯವಾದಗಳು. ಒಟ್ಟಾರೆ ಅಂತಂದ್ರೆ ಕಷ್ಟ ಏನು ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ ಅಂತ. ಮನಸ್ಸಿದ್ರೆ ಮಾರ್ಗ ಇದ್ದೇ ಇರುತ್ತೆ. ಕಷ್ಟ ಬಿಟ್ಟು ಅಂತಂದ್ರೆ ನಮ್ಮ ಮಗಳು ಈಗಾಗಲೇ ಹೇಳ, ಕಷ್ಟ ಬಿಟ್ಟು ಓದೋದಕ್ಕಿಂತ ಇಷ್ಟಪಟ್ಟು ಓದಬೇಕು ಅಂತ. ಕಷ್ಟ ಅಂತಂದ್ರೆ ಇಷ್ಟಪಟ್ಟು ಅಂದ್ರೆ ಕಷ್ಟ ಇದ್ದಿದ್ದೆಲ್ಲ ಕಾರ್ಯಕ್ಕೆ ಹೋಗಿಬಿಡ್ತದೆ. ಆಸಕ್ತಿ ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಆಸಕ್ತಿ ಇದ್ರೆ ಆ ಶಕ್ತಿ ಬಂದೇ ಬರುತ್ತೆ. ಇಷ್ಟು ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಹೃತ್ಪೂರ್ವಕವಾಗಿದ್ದ ಅಭಿನಂದನೆಗಳನ್ನು ತಿಳಿಸಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಕಲಾವತಿ ಸುರಗೋಡ್ 600ಕ್ಕೆ 594 ಅಂಕಗಳನ್ನು ಗಳಿಸಿದ್ದಾರೆ. ಅಂದರೆ 99%, 100ಕ್ಕೆ 99% ಅಂಕ ಪಡೆದು ರಾಜ್ಯಕ್ಕೆ 6ನೇ ರ್ಯಾಂಕನ್ನು ಪಡೆದಿದ್ದಾರೆ ಮತ್ತು ಬಾಗಲಕೋಟೆ ಜಿಲ್ಲೆಗೆ ಪ್ರಥಮ ರ್ಯಾಂಕನ್ನು ಕೊಟ್ಟಿದ್ದಾರೆ. ಇದು ಒಂದು ಒಳ್ಳೆಯ ವಿಚಾರ. ಇಷ್ಟು ಮಾತ್ರ ಹೇಳಲಿ.